ಗುಡ್ ಆಫ್ಟರ್ನೂನ್. ನೋಡಿ, ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಸ್ಕಿನ್ ನೋಡಿ, ನಿನ್ನೆ ಸ್ಕಿನ್ ಕೇರ್ ವಿಡಿಯೋಸು ಎಲ್ಲ ಮಾಡಿದ್ದೆ, ಮತ್ತು ಎಲ್ಲನೂ ಮಾಡಿದ್ದೆ, ಎಲ್ಲ ಎಡಿಟ್ ಮಾಡಿದ್ದೆ. ಗೊತ್ತಿಲ್ಲ, ಸ್ಟೋರೇಜ್ ಸ್ಪೇಸ್ ಇಲ್ಲ ಅಂತ ತೋರಿಸ್ತಾಯಿತ್ತು. ಏನಕ್ಕೆ ಸ್ಪೇಸ್ ಇಲ್ಲ ಅಂತ ಹೇಳಿ ಎಲ್ಲ ಡಿಲೀಟ್ ಮಾಡ್ಬೇಕಾದ್ರೆ ಫೈಲಲ್ಲಿ ಹೋದೆ. ಫೈಲಲ್ಲಿ ನಿನ್ನೆ ಎಡಿಟ್ ಮಾಡಿರೋದೆಲ್ಲ ಟ್ರಾಶ್ ವೀಡಿಯೋಸ್ ಎಲ್ಲ ಇರುತ್ತಲ್ಲ, ಅದು ಡಿಲೀಟ್ ಮಾಡೋಣ ಅಂತ ಹೋದರೆ ಫುಲ್ ಎಲ್ಲ ಡಿಲೀಟ್ ಆಗೋಯಿತು. ಸೊ ರಿಕವರಿ ಮಾಡ್ಕೊಳ್ಳೋಕೆ ಆಪ್ಷನ್ಸ್ ನೋಡಿದೆ, ಯಾವುದೂ ಸರಿ ಹೋಗಲಿಲ್ಲ. ಮತ್ತು ಎಡಿಟಿಂಗ್ ಮಾಡೋಕ್ಕೂ ಎಲ್ಲ ಟೈಮ್ ತೊಗೊಂಡಿದ್ದೆ. ಅದನ್ನು ಎಕ್ಸ್ಪೋರ್ಟ್ ಮಾಡೋದಕ್ಕೆ ಇದಾಗಲಿಲ್ಲ. ಆಲ್ಮೋಸ್ಟ್ 10:30 ಇದು ಮಾಡಿದ್ದು, ತಿಂಡಿನೇ ತಿಂದಿಲ್ಲ. ಸೊ ನೋಡಿ, ಈಗ ತಿಂಡಿ ತಿನ್ನೋಣ ಬನ್ನಿ, ಇದೆಲ್ಲ ತೆಗ್ಯೋಣ. ಮತ್ತು ಏನೂ ಕ್ಲೀನು ಕೂಡ ಮಾಡಿಲ್ಲ, ಎಡಿಟಿಂಗ್ ಮಾಡೋಣ ಅಂತ. ನೆನ್ನೆ ಎಷ್ಟೊಂದು 3-4 ಅವರ್ಸ್ ಎಲ್ಲ ಇದು ಮಾಡಿದ್ದಲ್ಲ ವೇಸ್ಟು. ಬೆಳಿಗ್ಗೆನೂ ಕೂಡ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಪರವಾಗಿಲ್ಲ ಬನ್ನಿ. ನೋಡಿದ್ದಿಲ್ಲ, ಗಲೀಜ ಅಲ್ಲ ಕ್ಲೀನ್ ಮಾಡಿರ್ತೀನಿ. ಆದಾಗ ಬೇಜಾರು. ಇಡ್ಲಿ ತೆಗ್ದಿಲ್ಲ, ಬಾಕ್ಸಿಗೆ ಒಂದು ಸ್ವಲ್ಪ ಕಳಿಸಿದ್ದು ಅಷ್ಟೇ. ಎಲ್ಲ ತೊಳೆಯೋಕ್ಕೆ ಹಾಕ್ಬಿಡ್ತೀನಿ. ಕಚ್ಕೊಬಿಟ್ಟಿದೆ, ಆ್ಯಕ್ಚುಲಿ ಎಲ್ಲ ಆರೋಗಿದೆ. ಸೊ ಇಲ್ಲಿ ಎಲ್ಲ ತೆಗ್ದಿಟ್ಟಿದ್ದಾಯಿತು. ಚಟ್ನಿ ಮಾಡಿದ್ದೆ. ಸೊ ವೀಡಿಯೋನೂ ಕೂಡ ಡಿಲೀಟ್ ಮಾಡಿತ್ತು. ಆಲ್ಮೋಸ್ಟ್ 12 ಆಗಿತ್ತು ತಿಂಡಿ ಎಲ್ಲ ತಿನ್ನಬೇಕಾದ್ರೆ. ಇಟ್ಸ್ ಫೈನ್. ಸಮ್ಟೈಮ್ಸ್ ಒಂಥರ ಆಗುತ್ತೆ. ಅಂದರೆ ವೀಡಿಯೋ ಮಾಡಿದ್ದು ಎಲ್ಲ ಎಡಿಟಿಂಗ್ ಮಾಡಿ ಎಲ್ಲ ಇಟ್ಟಿದ್ದೆ. ಇನ್ನೇನು ಎಕ್ಸ್ಪೋರ್ಟ್ ಮಾಡಬೇಕಾಯಿತು. ಅಷ್ಟೊತ್ತಿಗೆ ಆ ಥರ ಆಯಿತು. ನೋಡಿ, ಎಲ್ಲ ಡಿಲೀಟ್ ಆಗೋಯ್ತು. ಬೇಜಾರಾಗುತ್ತೆ, ಹಾಗೆ ಬೇಜಾರಾಗಲ್ಲ ತುಂಬ. ಏನೋ ಸಕ್ಸಸ್ ಏನು ಸಿಗ್ತಿಲ್ಲ, ಬಟ್ ಕಷ್ಟಪಟ್ಟು ವೀಡಿಯೋಸ್ ಮಾಡಿದ್ದು ಡಿಲೀಟ್ ಆದರೆ ನನ್ನೆಲ್ಲ ಸ್ಕಿನ್ ಕೇರ್ ವೀಡಿಯೋಸ್ ಎಲ್ಲ ಮಾಡಿದ್ದೆ. ಟೋಟಲಿ ಅಟ್ಟರ್ ಫ್ಲಾಪ್. ಕಷ್ಟಪಟ್ಟಿದ್ದು ವೇಸ್ಟ್ ಆಯ್ತಲ್ಲ. ಕಷ್ಟಪಟ್ಟರೆ ಎಲ್ಲೂ ಹೋಗಲ್ಲ ಅಂತಾರೆ, ಬಟ್ ಎಲ್ಲ ಮತ್ತು ಸ್ಕಿನ್ ಕೇರ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ. ತುಂಬ ಜಾಸ್ತಿ ಲಾಂಗ್ ಬೇಡ ವಿಡಿಯೋಸು, ಯಾಕಂತಂದರೆ ಸ್ಟೋರೇಜ್ ಪ್ರಾಬ್ಲಮ್ ಆಗುತ್ತೆ, ನಿಮಗೂ ನೋಡೋಕ್ಕೂ ಕಷ್ಟ ಆಗುತ್ತೆ. ಓಕೆ, ಬೈ. ಗುಡ್ ಈವ್ನಿಂಗ್. ಈಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. 5:40 ಅಂದರೆ ಅದು 10 ನಿಮಿಷ ಮುಂದಿದೆ. ತೋರಿಸ್ತೀನಿ ಅದನ್ನು ಕೂಡ. 4:38 ಅದು ಒಂದು ಸ್ವಲ್ಪ ಮುಂದಿದೆ, 10 ಮಿನಿಟ್ಸ್. ಸೊ ಇನ್ನೂ ಇವತ್ತು ಸಾಟರ್ಡೆ 6 ಗಂಟೆ ಮೇಲೆಲ್ಲ ಏನೂ ಕ್ಲೀನ್ ಮಾಡಬಾರ್ದು. ಸೊ ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡಿಬಿಡೋಣ ಆಗಿತ್ತು. ಸೊ ಅದೆಲ್ಲ ಆದಮೇಲೆ
ನಾನು ಬಾತ್ರೂಮ್ ಕ್ಲೀನ್ ಮಾಡೋಣ ಅಂತ ಬಂದೆ. ಆಲ್ಮೋಸ್ಟ್ 4:38 ಆಗಿತ್ತು. ಅಂದರೆ 6 o'clock ಒಳಗಡೆ ಕ್ಲೀನ್ ಮಾಡಿಬಿಡ್ತು ಅಂತ ಹೇಳ್ತಾರೆ, ಅಂದರೆ ನಮ್ಮ ಹಳ್ಳಿ ಕಡೆ. ಫ್ರೈಡೇ ಮತ್ತು ಮಂಗಳವಾರ ಮತ್ತು ಫ್ರೈಡೇ. ಆ್ಯಕ್ಚುಲಿ ಫ್ರೈಡೇ ಇದ್ರಲ್ಲಿ ಹೇಳ್ತಾರೆ, ಯಾಕಂತಂದರೆ ಲಕ್ಷ್ಮೀ ಬರೋ ಟೈಮು ಅವಾಗ ಕಸ ಎಲ್ಲ ಗುಡಿಸ್ಬಾರ್ದು ಅಂತ. ಅಷ್ಟರೊಳಗೆ ಎಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿ ಬಾತ್ರೂಮೆಲ್ಲ ಇದು ಲೈಝಾಲ್ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಇದು ಮಾಡಿದ್ದೆ. ಆ್ಯಕ್ಚುಲಿ ಆ ಗೋಡೆ ಎಲ್ಲ ಕ್ಲೀನ್ ಮಾಡಬೇಕು, ಒಂದು ಸಲ ಮಾಡಿದ್ದೆ. ಅದೊಂದು ಸ್ವಲ್ಪ ಆ್ಯಸಿಡ್ ತರಿಸಿ ಹಾಕಿದ್ರೆ ಅದು ಮಾರ್ಕ್ಸ್ ಎಲ್ಲ ಹೋಗುತ್ತೆ. ವಾರಕ್ಕೆ 2 weeks ಆದರೂ ನಾನು ಕ್ಲೀನ್ ಮಾಡ್ತಾನೆ ಇರ್ತೀನಿ. ವೀಡಿಯೋ ನಾನು ಎಡಿಟಿಂಗೇ ಮಾಡಿಲ್ಲ, ಸೊ ಅದಕ್ಕೆ ಇವತ್ತು ಎಡಿಟಿಂಗ್ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ. ಆಮೇಲಿಂದ ಬಂದು ಆ ಪಾತ್ರೆ ಎಲ್ಲ ಜೋಡಿಸಿದ್ದೆಲ್ಲ ತೋರಿಸಿಲ್ಲ. ಆಮೇಲಿಂದ ಪಾತ್ರೆ ಸ್ವಲ್ಪ ಇದ್ವು, ಅದೆಲ್ಲ ತೊಳೆದಿಟ್ಟು ಆಮೇಲೆ ನೆಲ ಎಲ್ಲ ತೊಳೆದು ಗ್ಯಾಸೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಬಟ್ಟೆನೂ ಕೂಡ ಇತ್ತು, ಅದನ್ನೆಲ್ಲ ಮಡ್ಚಿಡೋದಕ್ಕೆ ತುಂಬ ಟೈಮ್ ಆಯಿತು. ಯಾಕಂದರೆ ವೀಡಿಯೋ ಬೇರೆ ಡಿಲೀಟ್ ಆಯಿತು. ಮತ್ತು ಅದನ್ನು ಸ್ಕಿನ್ ಕೇರ್ ವೀಡಿಯೋನ ರೀಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ತುಂಬ ಟೈಮ್ ತೊಗೊಳ್ತು. ಆ್ಯಕ್ಚುಲಿ 2 hours ತೊಗೊಳ್ತು. ಅದಕ್ಕೆ ಎಡಿಟಿಂಗ್ ಮಾಡೋದಕ್ಕೆ 1.5 hour ಆಗಿತ್ತು. ಅದು ಡಿಲೀಟ್ ಆಗೋಯ್ತಲ್ಲ, ಮತ್ತು ಆ ವೀಡಿಯೋ ಮಾಡೋದಕ್ಕೆ 2 hours ತೊಗೊಳ್ತು. ಎಲ್ಲ ನೀಟಾಗಿ ತೊಳೆದು ಎಲ್ಲ ಎತ್ತಿತ್ತು. ಯಾಕಂತಂದರೆ ನನಗೆ ನೈಟು ಅವಾಗಲೂ ಕೂಡ ಸ್ವಲ್ಪ ಈಗ ಗೊತ್ತಿಲ್ಲ, ಈವ್ನಿಂಗ್ ಆಗ್ತಿದ್ದಂಗೆ ಒಂದು ಸ್ವಲ್ಪ ಟಯರ್ಡ್ ಅನ್ನಿಸ್ತಾ ಇರುತ್ತೆ. ಅದೇನಕ್ಕೆ ಅಂತ ಗೊತ್ತಿಲ್ಲ, ಅದೇನಕ್ಕೆ ಅಂತ ನನಗೂ ಗೊತ್ತಿಲ್ಲ. ಅದಾದಮೇಲೆ ಗ್ಯಾಸು ಸ್ಟವ್ವು ಅದೆಲ್ಲ ಕ್ಲೀನ್ ಮಾಡೋಣ ಅಂತ ಕ್ಲೀನ್ ಮಾಡ್ತಾಯಿದ್ದೆ. ಮಾಡ್ತಾಯಿರ್ತೀನಿ, ಬಟ್ ಆದ್ರೂ ಗಲೀಜಾಗಿತ್ತು ಅಂತೇಳಿ ಮತ್ತೆ ಒಂದ್ಸಲ ಕ್ಲೀನ್ ಮಾಡಿಕೊಂಡು ಹಾಕ್ತೆ. ಸೊ ಈಗ ಎಲ್ಲ ಕಸ ಗುಡ್ಸೋಣ ಅಂತೇಳಿ ಅದು ಆ್ಯಕ್ಚುಲಿ ಚಿಕ್ಕ ಟ್ರೈಪಾಡ್ ಆಗಿರೋದ್ರಿಂದ ಅದು ಫುಲ್ಲು ಕವರ್ ಮಾಡೋಕ್ಕಾಗಲ್ಲ. ಸೊ ಎಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ತುಂಬ ಟೈಮ್ 1.5 hour ಆಯಿತು ಅದಕ್ಕೂ ಕೂಡ. ಸೊ ನೆನ್ನೆ ಬೇರೆ ಎಡಿಟಿಂಗ್ ಮಾಡಿರಲಿಲ್ಲ, ಇವಾಗ ಸ್ವಲ್ಪ ಎಡಿಟಿಂಗ್ ಮಾಡಿ ವೀಡಿಯೋ ರೆಕಾರ್ಡ್ ಮಾಡೋಣ ಅಂತ ಕೂತ್ಕೊಂಡೆ. ಈಗ ಡೈರೆಕ್ಟು ಇವತ್ತು ಸಂಡೇ ಅಡುಗೆನೇ ಮಾಡಬೇಕು. ಅದಕ್ಕೆ ಕಾಳು ನೆನೆ ಹಾಕಿದ್ದೆ, ಅದನ್ನು ಬೇಯಿಸೋಕೆ ಇಟ್ಟು ಆಮೇಲಿಂದ ಬೆಂದಿದ್ದಾದಮೇಲೆ ಸ್ವಲ್ಪ ಬಸ್ಸಾರು ಮಾಡೋಣ ಅಂತ. ಅಷ್ಟೊತ್ತಿಗೆ ಎಡಿಟಿಂಗ್ ಎಲ್ಲ ಮಾಡಿದ್ರೆ ನನಗೂ ಈಸಿ ಆಗುತ್ತೆ. ಅನ್ನ ಮತ್ತು ಮುದ್ದೆ ಮತ್ತು ಪಲ್ಯ ಸಾರು ಮಾಡಿದ್ರೆ ಆಗೋಯಿತು. ಬೆಳಿಗ್ಗೆ ಡೈಲಿ ತಿಂಡಿನೇ ಮಾಡ್ತಾಯಿರ್ತೀವಿ. ಇವತ್ತು ಆ್ಯಕ್ಚುಲಿ ನಾನ್ ವೆಜ್ ಮಾಡಬೇಕಾಯ್ತು, ಬಟ್ ಪರವಾಗಿಲ್ಲ, ನಾನ್ ವೆಜ್ ತಿಂತಾನೆ ಇರ್ತಾರೆ ಅಂತೇಳಿ ಹೆಸರು ಕಾಳು ಮತ್ತು ಸ್ವಲ್ಪ ಕಡಲೆಕಾಳು ಹಾಕಿ ಬಸ್ಸಾರು ಮಾಡೋಣ ಅಂತ. ಗೊತ್ತಿಲ್ಲ, ಕಡಲೆಕಾಳು ಹಾಕಿದ್ದೀನಿ, ಯಾವ ಥರ ಬರುತ್ತೆ ಅಂತ. ಈ ಸಲ ತುಂಬ ಕಾಳುಗಳನ್ನೇ ತರಿಸ್ಬಿಟ್ಟಿದ್ದೀನಿ. ಅದು ಸಲಾಡ್ ಥರ ಏನಾದರೂ ಮಾಡೋಣ ಅಂತ, ಸಲಾಡು ಮತ್ತು ಕಾಳು ಸಾರು ಜಾಸ್ತಿ ಮಾಡೋಣ ಅಂತ. ಮತ್ತು ತಿಂಡಿಗೆಲ್ಲ ಬೇಕಾಗುತ್ತೆ ಹಾಕಿದ್ರೆ ಅಂತ, ಪಲಾವ್ಗೆಲ್ಲ ಕಾಳುಗಳೆಲ್ಲ ಹಾಕಿದ್ರೆ ಒಳ್ಳೆಯದು ಅಂತ. ಬಟಾಣಿ ತರಿಸಿಲ್ಲ, ಫ್ರೋಝನ್ ಬಟಾಣಿ, ಅದಕ್ಕೆಲ್ಲ ಕಲರ್ ಏನಾದರೂ ಮಿಕ್ಸ್ ಮಾಡ್ತಾರೆ ಅಂತ.
ನ್ಯೂಸಲ್ಲೆಲ್ಲ ಒಂದ್ಸಲ ತೋರಿಸಿದ್ರು, ತುಂಬ ಕಲರ್ ಮಿಕ್ಸ್ ಮಾಡ್ತಾರೆ, ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತೆ ಅಂತ. ನಮ್ಮ ಮರಿನೆಲ್ಲ ಕುಂಡಿಸ್ಬಿಟ್ಟಿದ್ದು, ಏನು ಸೌಂಡ್ ಮಾಡೋಳು ಅಂತಂದರೆ ಅವಳು ನೆಲ ತೊಳಿಬೇಕಾದ್ರೆ ಬಿಡೋದಿಲ್ಲ, ಹಿಂದೆ ಕುತ್ಕೊಂಡು ಎದ್ದಾಳೆ ಅಂತಂದರೆ ಎದ್ದಳಲ್ಲ, ಅದಕ್ಕೆ ಅಲ್ಲೇ ಕುಂಡಿಸ್ಬಿಟ್ಟಿದ್ದೆ, ಎಕ್ಕಳಕ್ಕಾಗಲ್ಲ ಅವಳಿಗೆ. ನಾನು ಕಂಫರ್ಟ್ ಹಾಕೊಂಡಿದ್ದೆ, ಯಾಕಂತಂದರೆ ಅದು ಸ್ಮೆಲ್ ಬರ್ತಾನೆ ಅಂದರೆ ಘಮ ಘಮ ಅಂತ ಇರುತ್ತೆ, ಮತ್ತು ಒಂಥರ ಶೈನ್ ಬಂತು. ಆ್ಯಕ್ಚುಲಿ ಲೈಸಲ್ಲೂ ಕೂಡ ಇದೆ, ಅದೊಂಥರ ಶೈನ್ ಬಂತಲ್ಲ, ಅದಕ್ಕೂ ಸ್ವಲ್ಪ ಹಾಕೊಂಡಿದ್ದೆ. ನೀನು ಡೈಲಿ ತೊಳಿತಾ ಇರ್ತೀನಿ ಅಂತೇಳಿ ಒಂದು 2 ಸಲ ಒರೆಸ್ದೆ. ನಮಗೆ ಫಾಸ್ಟಾಗಿ ಅನಿಸುತ್ತೆ, ಬಟ್ ನಾನು ನಿಧಾನಕ್ಕೆ ಮಾಡಿದ್ದೀನಿ, ಯಾಕಂತಂದರೆ ಸ್ಪೀಡು ತುಂಬ ಜಾಸ್ತಿ ಮಾಡಿದ್ದೀನಿ, ಅದಕ್ಕೋಸ್ಕರ. ತುಂಬ ಸ್ಪೀಡು ಜಾಸ್ತಿ ಮಾಡಿದ್ದೀನಿ. ಸೊ ಅದೆಲ್ಲ ಆದಮೇಲೆ ರೂಮಲ್ಲಿ ತೊಳ್ಕೊಡೋಣ ಅಂತ ರೂಮಲ್ಲೆಲ್ಲ ಕ್ಲೀನ್ ಮಾಡಿ ಬಂದೆ, ಬಟ್ ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಎಲ್ಲ ಕಡೆ ಅದನ್ನು ಇಟ್ಟು ಅಲ್ಲೇ ಟೈಮ್ ಆಗಿತ್ತು ಅಂತ ಹೇಳಿ ಪೂಜೆ ಬೇರೆ ಮಾಡಬೇಕಾಯ್ತು ಅಂತ ಹೇಳಿ ಇನ್ನೇನು ಡೈಲಿ ತೋರಿಸ್ತಾ ಇದ್ದೀನಿ ಅಂತ ಅಷ್ಟೊಂದು ವೀಡಿಯೋ ಮಾಡಿಲ್ಲ. ಸೊ ನೆಲ ತೊಳೆದಿದ್ದಾದಮೇಲೆ ನಾನು ಫ್ಲೋರ್ ಕ್ಲೀನರೆಲ್ಲ ಹಾಕೋದಲ್ಲ, ಸೊ ಅದಕ್ಕೆ ಈಗ ಒಂದ್ಸಲ ಎಲ್ಲ ನೀಟಾಗಿ ತೊಳೆಯೋಣ ಅಂತೇಳಿ, ಯಾಕಂತಂದರೆ ಅದು ಏನಾದರೂ ಸ್ವಲ್ಪ ಗಲೀಜೆಲ್ಲ ಇದ್ದರೆ ಫ್ಲೋರ್ ಕ್ಲೀನರಲ್ಲ ಅಥವಾ ಆ್ಯಸಿಡ್ ಯಾವುದಾದ್ರೂ ಹಾಕಲಿ, ಸ್ವಲ್ಪ ಒಂದು 5-10 ಮಿನಿಟ್ಸ್ ಬಿಟ್ಟರೆ ಅದೆಲ್ಲ ನೀಟಾಗಿ ಕುಳಿಯೆಲ್ಲ ಕ್ಲೀನ್ ಆಗುತ್ತೆ. ಆ್ಯಕ್ಚುಲಿ ನಾವು ಇದು ಏನು ಹೇಳೋದು, ಸೀಗೆಕಾಯಿ ಯೂಸ್ ಮಾಡೋದ್ರಿಂದ ಸ್ವಲ್ಪ ಫ್ಲೋರಲ್ಲೆಲ್ಲ ನೀರು ಅಂದರೆ ಪುಡಿ ಯೂಸ್ ಮಾಡೋದ್ರಿಂದ ಅದೆಲ್ಲ ಇರುತ್ತೆ, ಎಲ್ಲ ಉಜ್ಕೊಳ್ಬೇಕಾದ್ರೆ. ಅದಕ್ಕೆ ಅವಾಗಲೇ ಕ್ಲೀನ್ ಮಾಡಿದ್ರೆ ಏನೂ ಪ್ರಾಬ್ಲಮ್ ಆಗೋಲ್ಲ, ಆ ಥರ ಗಲೀಜು ನಿಲ್ಲೋದಿಲ್ಲ. ಸೊ ಕ್ಲೀನ್ ಮಾಡಲಿಲ್ಲ ಅಂತಂದರೆ ಆ ಥರ ನಿಲ್ಲುತ್ತೆ. ನಾನಾದರೆ ಆವಾಗಲೇ ನೀರು ಹಾಕ್ಬಿಟ್ಟು ಕ್ಲೀನ್ ಮಾಡಿಬಿಡ್ತೀನಿ. ಸೊ ಅದಕ್ಕೆ ಇವಾಗಲೂ ಇಲ್ಲೇದು ಕೂಡ ಕ್ಲೀನ್ ಮಾಡ್ತಾಯಿದ್ದೆ. ನಾನು ಯಾವ ಮನೆ ಅಂತಲ್ಲ, ನಾನು ಫ್ರೀಯಾಗಿದ್ದರೆ ಎಲ್ಲ ಮನೆಯೂ ನೀಟಾಗಿ ಇಟ್ಕೊಳ್ತೀನಿ. ಸೊ ಇವಾಗ ಬಟ್ಟೆ ಎಲ್ಲ ತುಂಬ ಜಾಸ್ತಿ ಇದ್ವು, ಅಂದರೆ ಬೆಡ್ಶೀಟು ಎಲ್ಲ ವಾಶ್ ಮಾಡಿದ್ದು ಈಗಲೂ ಇದ್ದಾವೆ. ಬಟ್ಟೆ ಎಲ್ಲ ಮಡ್ಚಿಡ್ಬೇಕು ಮಧ್ಯಾಹ್ನದಿಂದ ಅಡುಗೆ ಎಲ್ಲ ಆದಮೇಲೆ. ಸೊ ವೀಡಿಯೋ ಯಾವುದೂ ಎಡಿಟಿಂಗ್ ಮಾಡಿಲ್ಲ, ಮತ್ತು ಇಂಗ್ಲೀಷ್ ಪ್ರಾಕ್ಟೀಸು ಕೂಡ ನಿನ್ನೆ ಮಾಡಿಲ್ಲ. ಸೊ ಅದನ್ನು ಮಾಡೋಣ ಅಂತ ಹೇಳಿ ಈಗ ಮಾಡ್ತಾಯಿದ್ದೀನಿ. ಎಲ್ಲ ಬಟ್ಟೆ ಮಡ್ಚಿಟ್ಟು ಅವನ್ನೆಲ್ಲ ಎತ್ತಿಟ್ಟು 6 ಗಂಟೆ ಅಷ್ಟೊತ್ತಿಗೆ ಎಲ್ಲ ಮಾಡಿದೆ. ನೋಡಿ ತುಂಬಾ ಜಾಸ್ತಿ ಇತ್ತು ಸ್ಯಾರೀಸ್ ಎಲ್ಲ. ಸೊ ಕಾಲು ಒರೆಸ್ಕೊಳ್ಳೋದೆಲ್ಲ ನಾಯಿ ಮರಿ ಅವೆಲ್ಲ ಇದ್ಮೇಲೆ ಗಲೀಜು ಮಾಡ್ತಾನೆ ಇರ್ತವೆ. ಸೊ
ಇವರೆಲ್ಲ ಅದರಲ್ಲಿ ಏನಾದರೂ ಜೋಯಿದ್ರೆ ಬಟ್ ಬೇರೆ ಮ್ಯಾಪು ಏನೋ ತೊಗೊಂಡು ಓಡಿಸೋದೇ ಇಲ್ಲ, ಅದರಲ್ಲೇ ಓಡಿಸಾಕ್ತಾರೆ. ಅದನ್ನು 2 ದಿವ್ಸಕ್ಕೊಂದ್ಸಲಿ ಒಗಿತಾನೆ ಇರಬೇಕು, ಇಲ್ಲಾಂತಂದರೆ ಸ್ಮೆಲ್ಲು ಮನೆಯೆಲ್ಲ ಸ್ಮೆಲ್ ಆಗುತ್ತೆ. ಈಗ ಎಲ್ಲ ಕ್ಲೀನ್ ಮಾಡಿದೆ, ಬೆಡ್ಶೀಟು ಎಲ್ಲ ಒಗೆದಿಟ್ಟಿದ್ದೀನಿ, ಇನ್ಯಾವುದೂ ಒಗೆಯೋದಿಲ್ಲ ಈಗ ಸದ್ಯಕ್ಕೆ. ಆಲ್ಮೋಸ್ಟ್ ಮನೆ ನೀಟಾಗೇ ಇರುತ್ತೆ, ಬಟ್ ಪ್ರಾಣಿಗಳಿರೋದ್ರಿಂದ ಒಂದು ಸ್ವಲ್ಪ ಅಷ್ಟು ಗಲೀಜಾಗುತ್ತೆ. ಅವಾಗಲೇ ಡೈಲಿ ಕ್ಲೀನ್ ಮಾಡ್ಕೊತಾಯಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಸೊ ಎಲ್ಲ ಎತ್ತಿಟ್ಟಿದ್ದಾದ್ಮೇಲೆ ಈಗ ಬಟ್ಟೆ ಎಲ್ಲ ಹಾಕಿದ್ದೆ, ಇನ್ನೊಂದು ಸ್ವಲ್ಪ ವಾಷಿಂಗ್ ಮಿಷಿನ್ಗೆ ಹಾಕಿದ್ದವು, ವಾಷಿಂಗ್ ಮಿಷಿನ್ಗೆ ಹಾಕ್ಬೇಕಾಯ್ತು. ಯಾಕಂತಂದರೆ ಸ್ನಾನ ಮಾಡಿದ್ದಿಲ್ಲ ಸ್ವಲ್ಪ ಇತ್ತು, ವಾಶ್ ಮಾಡಿದ್ದು ಅದನ್ನು ಕೂಡ ಹಾಕಿ ಆಮೇಲೆ ಒಂದು ಸ್ವಲ್ಪ ವಾಶ್ ಮಾಡೋದು ಕೂಡ ಇತ್ತು, ಅದನ್ನು ಹಾಕೋಣ ಅಂತ. ಇದು ಆ್ಯಕ್ಚುಲಿ ಇದು ಮೊಳಕೆ ಕಾಳು ಕಟ್ಟೋದು, ಅದನ್ನು ಕೂಡ ಒಗೆದಾಕಿದ್ದೆ. ಈಗ ಮೊಳಕೆ ಕಾಳು ಕಟ್ಟೋದಕ್ಕೆ ತಗೊಬರ್ಬೇಕು. ಅದಕ್ಕೂ ಅಂದರೆ ಅದು ಯೂಸ್ ಮಾಡ್ತಿರಲಿಲ್ಲ, ವಾಶ್ ಮಾಡಿದ್ದೆ. ಬಾಡಿ ಮೀನ್ಸ್ ಇನ್ನರ್ ವೇರು. ಸೊ ಇನ್ನರ್ ವೇರ್ ಅಂತಂದರೆ ಬಾಡಿಗೆ ಯೂಸ್ ಮಾಡೋದು, ಅದು ಅವ್ರಿಗಾಗಲ್ಲ ಅಂತ ಯೂಸ್ ಮಾಡ್ತಿರ್ಲಿಲ್ಲ ಅಂತ ಹೇಳಿ ನಾನು ತಗೊಂಡು ಅದನ್ನು ಕೂಡ ವಾಶ್ ಮಾಡೋಕ್ಕಾಗಿದ್ದೆ. ಅದು ವಾಶ್ ಮಾಡಿದ್ದಾದಮೇಲೆ ಮತ್ತು ಇದೆಲ್ಲ ಕರಳೋದ್ರೆ ಮತ್ತೆ ಇನ್ನೊಂದು ತಗೋಬೇಕು, ಇನ್ನೊಂದು ಕೂಡ ಅದೇ ಥರ ಇದಾಗುತ್ತೆ ಮೊಳಕೆ ಕಾಳು ಕಟ್ಟಿದ್ದಕ್ಕೆ. ಅದಕ್ಕೆ ಅದನ್ನು ಯೂಸ್ ಮಾಡೋಣ ಅಂತೇಳಿ. ಇನ್ನು ನೋಡಿ ಇಷ್ಟು ಬಟ್ಟೆ ಇತ್ತು, ಬೆಳಗ್ಗೆನೇ ಈ ಹೊರಗಡೆ ಎಲ್ಲ ಕ್ಲೀನ್ ಮಾಡಿದ್ದೆ. ಸೊ ಇದನ್ನು ಸ್ವಲ್ಪ ಹಾಕೋಣ ಅಂತ ಹೇಳಿ ಬಂದೆ. ಇನ್ಮೇಲೆ 4 ಡೇಸ್ಗೆ ಒಂದ್ಸಲ ವಾಶ್ ಮಾಡ್ತೀನಿ. 2 ದಿವ್ಸಕ್ಕೆ ಒಂದ್ಸಲ ಅಂತಲೇ ಕಷ್ಟ ಆಗುತ್ತೆ, ಇನ್ನೇನು ಜಾಸ್ತಿ ಇರೋದಿಲ್ಲ, ಯಾಕಂತಂದರೆ ಬೆಡ್ಶೀಟ್ ಎಲ್ಲ ವಾಶ್ ಮಾಡಿರೋದಕ್ಕೆ. ಸೋಪ್ ಪೌಡರೆಲ್ಲ ಹಾಕಿ ಇಷ್ಟೆಲ್ಲ ಇರುತ್ತೆ. ನಾನು ಡೈಲಿ ಬ್ಲಾಗಲ್ಲಿ ತೋರಿಸಿದ್ದೀನಿ, ಇನ್ನು ರೆಸಿಪೀಸ್ ಎಲ್ಲ ತೋರಿಸಿದೆ, ಅದೆಲ್ಲ ಡಿಲೀಟ್ ಆಗೋಯ್ತಲ್ಲ, ಏನು ಮಾಡೋಕ್ಕಾಗುತ್ತೆ. ನಾನು ಸೂಪರ್ ಕ್ಲೀನಿಗಿಟ್ಟೆ. ಆ್ಯಕ್ಚುಲಿ ನಾರ್ಮಲ್ಗೆ ಇಟ್ಟಿದ್ರೆ ಸಾಕಾಯಿತು, ಏನು ಅಷ್ಟೊಂದು ಗಲೀಜಾಗಿರೋದಿಲ್ವಲ್ಲ. ನೋಡಿ ಎಲ್ಲ ಕ್ಲೀನ್ ಮಾಡಿದಾದ್ಮೇಲೆ ಈ ಥರ ಇತ್ತು. ಸೊ ಇಲ್ಲಿ ಅಂದರೆ ಅದೆಲ್ಲ ಯೂಸ್ ಮಾಡೋದಿಲ್ವಲ್ಲ, ಅದಕ್ಕೆ ಇಲ್ಲೇ ಇಟ್ಟೆ. ಆ್ಯಕ್ಚುಲಿ ಮ್ಯಾನಿಫೆಸ್ಟೇಷನ್ದು ಇನ್ನೊಂದು ಸ್ವಲ್ಪ ಬರೀಬೇಕಾಯಿತು, ಅಂದರೆ ಕೆಲವೊಂದು ಅಫರ್ಮೇಷನ್ಸ ಬರೆಯೋಣ ಅಂತ ಹೇಳಿ. ಅದು ಬೆಕ್ಕಿಗೆ ಹಾಕಿರೋ ಬೆಡ್ಶೀಟು ಹಳೆಯದು. ಇಷ್ಟೆಲ್ಲ ಕ್ಲೀನ್ ಮಾಡಿದ್ದೆ, ಮತ್ತು ಎಲ್ಲ ಲೈಟೆಲ್ಲ ಆಫ್ ಮಾಡಿ ಈ ಬಾತ್ರೂಮು ಕೂಡ ಕ್ಲೀನಾಗಿತ್ತು. ಆ ಪರ್ಕೆನ ಕೂಡ ಅಂದರೆ ಗುಡಿಸ್ಬೇಕಾದ್ರೆ ಸಿಗೋದು ಅಂತ ಹೇಳಿ ಅದ್ರ ಮೇಲೆ ಇಟ್ಟಿದ್ದೆ. ಇದೆಲ್ಲ ಕ್ಲೀನ್ ಮಾಡಿ ಬೆಕ್ಕುಗಳ್ನ ಇಲ್ಲಿ ಬಿಟ್ಟಿದ್ದೆ, ಅವರಿಬ್ಬರು ಮಲ್ಕೊಬಿಟ್ಟಿದ್ರು. ಅವ್ರಿಗೆ ಏನಂತಂದರೆ ನಾನು ಮರಿಗೆ ಜಾಗ ಚೇಂಜ್ ಮಾಡ್ತಾನೆ ಇರಬೇಕು. ಅದಕ್ಕೆ ಈ ನಾಯಿಗಳು ಸ್ವಲ್ಪ ಎದುರಿಸ್ತವೆ, ಕಚ್ಚೋದಿಲ್ಲ, ಬಟ್ ಆದ್ರೂ ಕೂಡ ನಾವಿದ್ರೆ ಏನೋ ಇದು ಮಾಡೋದಿಲ್ಲ. ಚಿಕ್ಕ ಮರಿ ಎಲ್ಲ ಅದು ಪ್ಯಾನಿಕ್ ಆದರೆ ಅಮ್ಮಿಂದ ಸುಮ್ಮನೆ ಏನಕ್ಕೆ ಅಂತೇಳಿ ನಾವು ಇದ್ದಾಗ ಸ್ವಲ್ಪ ಬಿಡ್ತೀವಿ, ಅಂದರೆ ಫ್ರೆಂಡ್ಲಿ ಆಗಿರಲಿ ಅಂತೇಳಿ. ಇದು ಮದುವೆಗೆ ಅಂತ ತರಿಸಿರೋದು ಡ್ರೆಸ್ಸು, ಇನ್ನು ಸೆಮಿ ಸ್ಟಿಚ್ ಮಾಡಿಸ್ಬೇಕು. ಸ್ಟಿಚ್ ಮಾಡಿಸಿದಾದ್ಮೇಲೆ ಮತ್ತೆ ತೋರಿಸ್ತೀನಿ. ಅದು ಬೇಡ, ಇದು 6:03ಕ್ಕೆ ಎಲ್ಲ ಕೆಲಸ, ಬಟ್ಟೆ ಹಾಕೋದು, ವಾಷಿಂಗ್ ಮಿಷಿನ್ ಎಲ್ಲ ಕೆಲಸ ಮುಗಿಸ್ದೆ. ಈಗ ಪೂಜೆ ಮಾಡಬೇಕು ಅಷ್ಟೇ. ಎಲ್ಲ ಕೆಲಸ ಮುಗೀತು. ಬಟ್ಟೆ ಮಡ್ಚೋದು, ಬಟ್ಟೆ ಹಾಕೋದು, ಮತ್ತು ಬಾತ್ರೂಮು ಕ್ಲೀನ್ ಮಾಡೋದು ಎಲ್ಲ ಮುಗೀತು. ಈಗ ಮ್ಯಾನಿಫೆಸ್ಟೇಷನ್ದು 7 ಡೇಸ್ ಆಯಿತು ಇವತ್ತಿಗೆ.
ಓಕೆ, ಅದಕ್ಕೋಸ್ಕರ ಇನ್ನೊಂದು ಇವತ್ತಿನ ಬರೋದ್ರೆ ಸ್ವಲ್ಪ ಕೊನೆ ಆಗುತ್ತೆ. ಅದನ್ನು ಯೂನಿವರ್ಸಿಗೆ ಅದು ಇದು ಮಾಡೋದು, ಅದನ್ನು ತೋರಿಸ್ತೀನಿ ಪ್ರೊಸೆಸ ಮಾಡಿ ಪೂಜೆ ಮಾಡಿ ಅಷ್ಟೇ. ನನ್ನ ಕೆಲಸ ಮುಗಿದು ಹೋಯಿತು. ಆಮೇಲೆ ಸಿಗ್ತೀನಿ ಪೂಜೆ ಮಾಡ್ಬೇಕಾದ್ರೆ. ಬಾಯ್ ಬಾಯ್. ಒಂದು ಸ್ವಲ್ಪ ನಮ್ಮ ಈ ಚಿತ್ರವನ್ನು ನೋಡಿದರೆ ನಿಮಗೆ ತಿಳಿಯುತ್ತದೆ, ಇದು ಸಾಮಾನ್ಯವಾದ ಪ್ರಾಣಿಯಲ್ಲ, ಸಾಕ್ಷಾತ್ ಶಿವನ. ಬರೆಯೋದಕ್ಕೆ ತುಂಬ ಟೈಮ್ ತಗೊಳ್ತು. ಫರ್ ಡೇಗೆ 2 hour ಅಂತೂ ಆಗೋದು. ಸೊ ಅದಕ್ಕೆ ಟೈಮ್ ಕೊಡಬೇಕಾಯ್ತಲ್ಲ, ಅದಕ್ಕೆ ಇಂಗ್ಲೀಷ್ ಕಲಿಯೋದಕ್ಕೆ ಸ್ವಲ್ಪ ಇದಾಗೋದು. ಇನ್ಮೇಲೆಲ್ಲ ಕ್ಲೀನಿಂಗ್ ಎಲ್ಲ ಸ್ವಲ್ಪ ಕಡಿಮೆ ಮಾಡಿ, ಅಂದರೆ ಕ್ಲೀನಿಂಗ್ ಅಂತಂದರೆ ಅಡುಗೆ ಅದು ಅಂಥದ್ದೆಲ್ಲ ಒಂದು ಸ್ವಲ್ಪ ಟೈಮ್ ಆಗೋದು. ಇನ್ಮೇಲೆ ಇಂಗ್ಲೀಷಿಂದು ಇದಕ್ಕೆ ಟೈಮ್ ಕೊಡ್ತೀನಿ, ಯಾಕಂತಂದರೆ ಎಡಿಟಿಂಗು ಕೂಡ 1.5 hour ಆಗುತ್ತೆ, ಮತ್ತು ವೀಡಿಯೋ ಮಾಡೋದು. ಸೊ ಇದೆಲ್ಲ ಟೈಮ್ ತಗೊಳ್ಳೋದು, ಮತ್ತು ಅದು 2 hours. ಇಂಗ್ಲೀಷ್ ಪ್ರಾಕ್ಟೀಸು ಕೂಡ ಇದಾಗೋದು. ಬಟ್ ಇವಾಗ ಇಂಗ್ಲೀಷ್ ಪ್ರಾಕ್ಟೀಸು ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಬೇಕು, ಯಾಕಂತ ಇಂಗ್ಲೀಷ್ ಇಂಪಾರ್ಟೆಂಟ್ ಅಲ್ಲ. ಸೊ ಆಮೇಲಿಂದ ಸ್ವಲ್ಪ ದಿವಸ ಆದಮೇಲೆ ನೋಡೋಣ, ಯಾವುದಾದ್ರೂ ಬೇರೆ ಟೆಕ್ನಿಕ್ಕು ಮ್ಯಾನಿಫೆಸ್ಟೇಷನ್ ಗೊತ್ತಿಲ್ಲ ಇದು ವರ್ಕ್ ಆಗುತ್ತೋ, ಬಟ್ ನಂಬಿಕೆ ಇಟ್ಟಿದ್ದೀನಿ, ಡೌಟ್ ಏನಿಲ್ಲ, ನಂಬಿಕೆ ಇಟ್ಟು ಮಾಡ್ತಾಯಿದ್ದೀನಿ. ಇದಾದಮೇಲೆ ದೇವ್ರಿಗೆ ಬಿಟ್ಟಿದ್ದು. ಅದೆಲ್ಲ ಬರ್ತಾದ್ಮೇಲೆ ಅಂದರೆ ತಲೆಗೆ ಸ್ನಾನ ಮಾಡಿಲ್ಲ, ಯಾಕಂತಾರೆ ಮೈಕ್ರೋ ನೀರಲ್ಲಿ ಮಾಡ್ಕೊಳೋದಕ್ಕೆ ಸುಮ್ಮನೆ ಮೈ ತೊಳ್ಕೊಂಡು ಎಲ್ಲನ ಮುಖಕ್ಕೂ ಕೂಡ ಅಷ್ಟೊಂದು ನೀರು ಹಾಕ್ಕೊಂಡಂಗೆ ನಾನು ಪೂಜೆ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಕ್ಷಮಿಸಿ, ಅದು ಅಷ್ಟೊಂದು ಕ್ಲಾರಿಟಿ ಇಲ್ಲ. ಸೊ ಅದಕ್ಕೂ ಕೂಡ ಒಂದು ಸ್ವಲ್ಪ ಕುಂಕುಮ ಎಲ್ಲ ಹಾಕಿ ಪೂಜೆ ಮಾಡ್ತಾಯಿದ್ದೀನಿ. ನಾರ್ಮಲಾಗಿ ಹೂವು ಎಲ್ಲ ತಗೊಬಂದಿರಲಿಲ್ಲ, ಏನು ಗುರುವಾರ ಇಟ್ಟಿದ್ದು ಈಗ ತೆಗ್ದಿಲ್ಲ ಅಷ್ಟೇ. ಹೊರಗಡೆ ಎಲ್ಲ ಪೂಜೆ ಮಾಡ್ಕೊಬಂದು ಮತ್ತು ಈಗ ಇದಕ್ಕೆ ಪೂಜೆ ಮಾಡ್ತಿದ್ದೀನಿ. ಕರ್ಪೂರ ನೋಡಿದೆ, ಬಟ್ ಇಲ್ಲೇ ಕರ್ಪೂರದ ಇದ್ದಿತ್ತಲ್ಲ, ಅವೆಲ್ಲ ತುಂಬ ಕಡಿಮೆ ಇತ್ತು ಅಂತೇಳಿ ಇದನ್ನು ತಗೊಂಡು ಇಲ್ಲ ಆರತಿ ಮಾಡ್ತಾಯಿದ್ದೀನಿ. ಆಮೇಲಿಂದ ಹೊರಗಡೆ ಒಂದು ಕೃಷ್ಣ ಇದೆಯಲ್ಲ, ಅದಕ್ಕೊಂದು ಸ್ವಲ್ಪ ಇದು ಮಾಡಿ, ಮತ್ತು ಬಾಗಿಲಿಗೂ ಕೂಡ ಇದು ಮಾಡಿ, ರೂಮ್ಗಳಿಗೆಲ್ಲ ಸಾಂಬ್ರಾಣಿ ಹಾಕ್ಕೊಂಡು ಹೊಗೆ ಎಲ್ಲ ಹಾಕ್ಬೋದು. ಈಗ ಅದೆಲ್ಲ ಅದ್ಬಿಟ್ಟು ಅದೇ ಅಷ್ಟು ಅದು ಇಟ್ ಮೀನ್ಸ್ ಅದೆಲ್ಲ ಇದಾಗೋ ಅಷ್ಟೊತ್ತಿಗೆ ಇದು ಮಾಡೋಣ ಅಂತ ಹೇಳಿ ರೊಟ್ಟಿ ಹಾಕಿಲ್ಲ ಅಷ್ಟೇ. ರೊಟ್ಟಿ ಎತ್ತಿಟ್ಟು ಆಲ್ಮೋಸ್ಟ್ ಎಲ್ಲ ಬರೆದಿದ್ದೆ, ಇನ್ನೊಂದು ಸ್ವಲ್ಪ ಪೇಜ್ ಮಾತ್ರ ಇತ್ತು. 21 days ಕೂಡ ಬರೀಬೋದಂತೆ. ಫುಲ್ ಎಲ್ಲ ಹೊಗೆ ಆಗಿಬಿಟ್ಟಿತ್ತು, ಅಂದರೆ ಹೊರಗಡೆ ಮಾಡಬೇಕಾಯ್ತು, ಬಟ್ ನಾನು ದೇವ್ರ ಮುಂದೆ ಮಾಡೋಣ ಅಂತ ಹೇಳಿ ಇದು ಮಾಡಿದೆ. ಹುಷಾರಾಗಿ ನೋಡ್ಕೊಂಡು ಮಾಡಬೇಕು, ಯಾಕಂತಂದರೆ ಅಕ್ಕಪಕ್ಕ ಎಲ್ಲ ಇದಿರುತ್ತಲ್ಲ. ಸ್ವಲ್ಪ ದೇವ್ರ ಮನೆ ಸ್ವಲ್ಪ ಗಲೀಜಾಯಿತು, ಅದನ್ನು ಕ್ಲೀನ್ ಮಾಡ್ಕೊತೀನಿ. ಅಂದರೆ ಮೇಲೆ ಸ್ವಲ್ಪ ಕಿಟಕಿ ಎಲ್ಲ ಇರೋದಕ್ಕೆ ಹೊಗೆ ಥರ ಆಯ್ತು ಅಷ್ಟೇ. ಜಾಸ್ತಿ ಹೊತ್ತೇನಿಲ್ಲ, ಒಂದು 5-10 minutesಲ್ಲಿ ಇದೆಲ್ಲ ಪೇಪರೆಲ್ಲ ಇದಾಗೋಯ್ತು. 5 minutes ಅಷ್ಟೇ. ಮತ್ತು ಅದೆಲ್ಲ ಬೂದಿ ಎಲ್ಲ ಅದೇ ತಣ್ಣಗಾಗಲಿ ಅಂತೇಳಿ ಸ್ವಲ್ಪ ಇತ್ತು. ನಾನೇ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲಿಂದ ವೀಡಿಯೋ ಮಾಡಿದ್ದು. ಆಲ್ಮೋಸ್ಟ್ ಈ ವಿಡಿಯೋ ಎಲ್ಲ ಮಾಡೋ ಅಷ್ಟೊತ್ತಿಗೆ 7:30 ಅಷ್ಟಾಗಿತ್ತು. ಸೊ ದೇವ್ರ ರೂಮು ಒಂದ್ಸಲ ಕ್ಲೀನ್ ಮಾಡ್ತೀನಿ, ಆವಾಗ ಮತ್ತು ಇನ್ನೇನೆಲ್ಲ ಕ್ಲೀನ್ ಮಾಡಿರೋದೆ, ಇನ್ನೇನು ಅಷ್ಟು ಗಲೀಜಾಗಿಲ್ಲ. ಫ್ಯಾನ್ಸು ಎಲ್ಲ ತುಂಬ ಗಲೀಜಾಗಿತ್ತು, ಎಲ್ಲನೂ ಕ್ಲೀನ್ ಮಾಡಿದ್ದೆ, ಅದು ವೀಡಿಯೋಸ್ ಮಾಡಿದ್ದಷ್ಟೇ. ಆಲ್ಮೋಸ್ಟ್ ಎಲ್ಲ ಮಾಡ್ಕೊಂಡಿದ್ದೀನಿ. ಬಟ್ಟೆ ಬೇರೆಯವ್ರದ್ದೆಲ್ಲ ಬಟ್ಟೆ ಮಡ್ಚಿಡಬೇಕಾಗಿತ್ತು. ನಮ್ಮ ಬಟ್ಟೆನ ನೀಟಾಗಿ ಜೋಡಿಸಿದ್ದೀನಿ. ಬಟ್ಟು ಗೊತ್ತಿರೋ
ಅವ್ರದ್ದೆಲ್ಲ ಮಡ್ಚಿಡಕ್ಕೆ ಹೋದರೆ ನಂದು ಅವರಿಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಅವರೇ ಮಡಚ್ಕೋಬೇಕು. ಸೊ ಅಷ್ಟೇ, ಇನ್ನೇನಿಲ್ಲ. ಡೈಲಿ ವಾಶ್ ಮಾಡೋ ಬಟ್ಟೆ ಎಲ್ಲ ಮಡ್ಚೋ ಅವ್ರ ಕಬೋರ್ಡಲ್ಲಿ ಇರ್ತೀನಿ. ಅದು ಮೆಸ್ಸಿಯಾಗಿರುತ್ತೆ. ಮತ್ತು ಅವ್ರೊಂದ್ಸರಿ ಜೋಡಿಸ್ಕೊಂಡ್ರೆ ಎಲ್ಲ ಸರಿಯಾಗುತ್ತೆ, ಗೊತ್ತಿಲ್ಲ. ನಂದು ಮತ್ತೆ ಇನ್ನೊಂದ್ಸಲ ಜೋಡಿಸ್ಬೇಕು. ಸ್ವಲ್ಪ ಇಡಬೇಕಾದ್ರೆ ಅಲ್ಲೂ ಇಲ್ಲೂ ಮಾಡಿ ಇಟ್ಟಿರ್ತೀನಲ್ಲ, ಅದಕ್ಕೆ ಇನ್ನೊಂದ್ಸಲ ಅಂದರೆ ಅಷ್ಟೊಂದು ಟೈಮ್ ತಗೊಳ್ಳಲ್ಲ, ಒಂದು ಕಾಲು ಗಂಟೆಗೆಲ್ಲ ನೀಟಾಗಿ ಜೋಡಿಸ್ಕೋಬೋದು. ಮತ್ತು ಎಲ್ಲ ಒಗ್ಗೆ ಎಲ್ಲ ಆಗಿತ್ತು. ಅದಕ್ಕೆ ಬಾಗಿಲು ಮತ್ತು ಫ್ಯಾನು ಎಲ್ಲ ಹಾಕ್ಬಿಟ್ಟು ಒಂದು 5-10 ನಿಮಿಷ ಬಿಟ್ಟಿದೆ, ಎಲ್ಲ ಹೋಯಿತು. ಆಮೇಲೆ ಇದನ್ನು ತಂದು ಹೊರಗಡೆ ಇಟ್ಟಿದ್ದೆ. ಸ್ವಲ್ಪ ಕೆಂಡ ಥರ ಇತ್ತು, ಆ ಬೂದಿನ ಗಿಡಕ್ಕೆ ಹಾಕಿದ್ದೆ. ಅಂದರೆ ಅದು ನೇಚರ್ ಅಲ್ಲ, ಅದು ಕತ್ತಲೆ ಇತ್ತು. ನಾನು ಲೈಟ್ ಹಾಕೋಬೇಕಾಯ್ತು, ಲೈಟ್ ಹಾಕ್ಕೊಂಡಿದ್ದೆ ಅಷ್ಟೇ. ಅಂದರೆ ಫುಲ್ಲು ಬ್ಯಾಟ್ರಿನೂ ಕೂಡ ತುಂಬ ಲೋ ಇತ್ತು. ಅದು ವಿಡಿಯೋ ಮಾಡಿ ಎಲ್ಲ ಅಪ್ಲೋಡಿಗೆ ಹಾಕಿದ್ನಲ್ಲ, ತುಂಬ ಬ್ಯಾಟ್ರಿ ಕೂಡ ತುಂಬ ಲೋ ಇತ್ತು, ಚಾರ್ಜರೆಲ್ಲ. ಸೊ ಅದಕ್ಕೋಸ್ಕರ ಇದಿತ್ತಲ್ಲ, ಅದನ್ನೆಲ್ಲ ಪುಡಿ ಮಾಡಿಬಿಟ್ಟು ನೀಟಾಗಿ ಹಾಕ್ತಾಯಿದ್ದೀನಿ. ಹಂಗೆ ಬಿಟ್ಟರೆ ಆಮೇಲೆ ಈಗ ಬೇರೆ ಆಷಾಢ, ಆಮೇಲೆ ಬೆಂಕಿ ಎಲ್ಲ ಸ್ಪ್ರೆಡ್ ಆಗಿಬಿಡುತ್ತೆ ಅಂತೇಳಿ, ಆಮೇಲೆ ಸ್ವಲ್ಪ ಉಲ್ಟಿದ್ದ ಗಾಳೀಲಿ ಬಿಡೋಣ ಅಂತೇಳಿ ಗಾಳೀಲಿ ಬಿಟ್ಟೆ ಅಷ್ಟೇ. ಅಂದರೆ ಪಂಚಭೂತಗಳು, ಯೂನಿವರ್ಸ್ ಅಂದರೆ ಪಂಚಭೂತಗಳಿಗೂ ವಿಲೀನ ಆಗಬೇಕು ಅಂತ. ಸೊ ಇಷ್ಟು ಮಾಡಿದ್ದೀನಿ, ಪ್ರಕೃತಿ ಅಂತ. ಉಳಿದಿದ್ದೆಲ್ಲ ಆ್ಯಕ್ಚುಲಿ 7 ಡೇಸು 21 ಡೇಸ್ ಮಾಡಬೇಕಂತೆ. ಅದನ್ನು ಗಿಡಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಗಾಳೀಲಿ ಬಿಟ್ಟೆ. ಕಣ್ಣು ನೋಡಿ ಕೆಂಪಗಾಗಿದೆ. ನಮ್ಮಪ್ಪ ಫೋನ್ ಮಾಡ್ತಿದ್ದಾರೆ.